ಸತ್ಯಶೋಧಕ ಸಮಿತಿ ಕಲಬುರಗಿ ವತಿಯಿಂದ ಬೃಹತ್ ಪ್ರತಿಭಟನೆ. ಕರ್ತವ್ಯ ಲೋಪವೆಸಗಿರುವ ಕಮಲಾಪುರ ವೃತ್ತ ನಿರೀಕ್ಷಕರಾದ ಶ್ರೀನಾರಾಯಣ ಮತ್ತು ಎಎಸ್ಪಿ ಬಿಂದುರಾಣಿ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೇರೊಬ್ಬ ತನಿಖಾಧಿಕಾರಿಯನ್ನು ನೇಮಿಸಿ ಬೇಕು ಅಂತ ಒತ್ತಾಯಿಸಿ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಿಂದ ಪೊಲೀಸ್ ಭವನವರೆಗೆ ಮೆರವಣಿಗೆ ಮೂಲಕ ಪ್ರತಿಭಟನೆ ಮಾಡಿ ಮಾನ್ಯ ಪೊಲೀಸ್ ಮಹಾನಿರೀಕ್ಷಕರು ಈಶನ ವಲಯ ಕಲಬುರಗಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಸರ್ ಅವನಿಗೆ ಶಿಕ್ಷೆ ಆಗಲೇಬೇಕು. ಅವ ಚಂದಿಲ್ಲ ಎಲ್ಲ. ಈಗ ಅವನಿಗೆ ಬಿಟ್ಟರು ಭೀ ಅವ ಮಂದಿ ಮಕ್ಕಳಿಗೆ ಭೀ ಹಿಂಗೆ ಮಾಡ್ತಾನೆ. ಅದಕ್ಕೆ ಅವನಿಂದ ನಮ್ಮ ಮನೆ ಮುರಿದು ನನ್ನ ಗಂಡಗೆಲ್ಲ ಜೀವ ತೊಗೊಂಡವ್ರು ಅವರೇ. ಅಷ್ಟಾದ್ರೂ ಭೀ ಇನ್ನು ನಮಗೆ ಭೀ ಜೀವ ತೊಗೋತೇನೆ ಇಲ್ಲ ಥರ ಯಾವಾಗ ಭೀ ಇನ್ನೊಬ್ರು ಧಮಕಿ ಹಾಕ್ತಾನೆ ಇರ್ತಾರೆ. ಅವ್ರು ಹೋಯ್ತಾ ಬರ್ತಾ ಅವ್ರ ಅಣ್ಣ ಅವ್ರ ಅಪ್ಪ ಅವ್ರ ಅಕ್ಕ ಅವ್ರ ತಂಗಿ ಇನ್ನೊಬ್ಬಕ್ಕೆ ಸಣ್ಣಕ್ಕೆ ತಂಗಿ ಭೀ ಧಮಕಿ ಹಾಕ್ಯಾಳ ನಮ್ಗೆ ಸರಿ ಯಾರು ಎದುರು ನಿಂತಾರ ಅವ್ರು ಎಂದು ಭೀ ಜೀವ ಕೊಡೋದಿಲ್ಲ, ಅವ್ರು ಬದುಕು ಕೊಡೋದಿಲ್ಲ. ಅವ್ರಿಗೆ ನಮ್ಮ ಮಣ್ಣೆ ಬುಕ್ಕಿಸ್ತೆ ಹಿಂಗೆಲ್ಲ ಅಂದಾರ ಅವರು. ನಿನಗೆ ಇನ್ನೂ ಗೊತ್ತಿಲ್ಲ ಅವ್ರ ಬಗ್ಗೆ. ಅವರೆಲ್ಲ ಎಂಥವ್ರು ನಿನಗೆ ನಿಲ್ಲನೇ ಕಡ್ದು ಹಾಕ್ತಾರೆ. ಅವ್ರಿಗೆಲ್ಲ ಹೇಳ್ದಂತಾರೆ ನಿಮಗೆ ಬಿಡಲೇ ಅವರು ಹಿಂಗೆಲ್ಲ ಅಂತಾಳೆ. ಯಾವಾಗ ಭೀ ಅವ್ರ ಧಮಕಿನೇ ಹೇಳ್ತಾಳೆ. ಅವ್ರಿಗೆ ನಾವು ನೋಡಿಲ್ಲ. ಅವ್ರು ಯಾರು ಏನೋ ಒಂದಿಷ್ಟು ಗೊತ್ತದ ಅವ್ರ ಹೆಸರಿಂದ ಅವ್ರಿಗೆ ನಮಗೆ ಯಾವಾಗ ಭೀ ಧಮಕಿ ಹಾಕ್ಯಾಳ. ಅವ್ರಿಗೆ ಮಾತ್ರ ಬಿಡ್ಬೇಡ್ರಿ ಸರ್. ಆ ರಪ್ಪ ಆ ರೋಬಿ ಅಂದಾಳೆ ನಿಮ್ಗೆ ನಂದೇನದು ಇರ್ತದೆ. ನಿಮಗೆ ಇನ್ನೇ ಬಿಡಲ್ಲ, ಇನ್ನೂ ನೋಡ್ತಾವೆ ನಿಮಗೆ ಹ್ಯಾಂಗೆ ಮಾಡ್ತೀನಿ, ನಿಮಗೆ ಮಣ್ಣೆ ಬುಕ್ಕಿಸ್ತೀನಿ ನಾನು ಹಿಂಗೆಲ್ಲ ಅಲ್ಲತ್ತಾಳ. ಅದಕ್ಕೆ ನಮಗೆ ಬುಕ್ಕಳು ಹಂಚ್ಕೆ ಉಂಟ ಸರ್. ಮನೆಯಾಗ ಇರ್ಲಕ್ಕೆ ಭೀ ಹೋಯ್ತಾ ಬರ್ತಾವ್ರು ಹಿಂಗೆ ಮಾಡತ್ತಾರ. ಈಗ ನನ್ನ ಗಂಡ ಇದ್ದು ನಂಗೆ ಜರ ಧೈರ್ಯ ಇತ್ತು. ನನ್ನ ಗಂಡ ಭೀ ತೀರ್ಕೊಂಡರು. ಈಗ ನನಗೆ ಬುಕ್ಕಳು ಹಂಚ್ಕೆ ಅಲ್ಲತ್ತದ್ರ ಸರ್. ನಾನು ಹ್ಯಾಂಗೆ ಇರಬೇಕು, ನಾ ಎಲ್ಲಿ ಹೋಗ್ಬೇಕು, ನನ್ನ ಮಕ್ಕಳಿಗೆ ತೊಗೊಂಡು ಅವ್ರ ಸ್ಕೂಲಿಂದ ಬರ್ತಾರೆ. ನನ್ನ ಜೀವದಾಗ ಜೀವ ಇರಲ್ಲಾಗ್ಯದ ಸರ್. ಹುಡಿತೆ ಅಂತಲತ್ತಾರ ಸರ್. ನಿಮಗೆ ಹುಡುಕ್ತೇವೆ, ನಿಮಗೆ ಬಿಡಲ್ಲ. ಈಗ ನಿನ್ನ ಗಂಡ ಜೀವ ಹೆಂಗೆ ಕಾರಣ ಅಂದ್ರೆ ಅವ್ರು ಕೇಸ್ ವಾಪಸ್ ತೊಗೊಂತಾರೆ ಸರ್. ಅವ್ರು ನನ್ನ ಮಗಳ ಜೀವನ ಹಾಳು ಮಾಡೀನಿ. ಅದಕ್ಕೆ ನಾವು ಕೇಸ್ ಮಾಡಿದೆವು. ಈಗ ನನ್ನ ಗಂಡ ಸತ್ತು ಹಿಡಿದು ಬುಕ್ಕಳು ಜಾಸ್ತಿ ಆಗ್ಯದ ಅವ್ರದ್ದು. ಈ ಕೇಸ್ ವಾಪಸ್ ತೊಗೋ. ಈಗ ನಿನ್ನ ಗಂಡ ಭೀ ಇಲ್ಲ, ಈಗ ನಿನ್ಗೆ ಯಾರೂ ಸಪೋರ್ಟ್ ಇಲ್ಲ, ನೀನು ಕೇಸ್ ವಾಪಸ್ ತೊಗೋ. ಈಗ ನಿನ್ನ ಜೀವನೇ ಕೊಲ್ಲಿ ಹಾಕ್ತೇನೆ ನೋಡಿ. ನಿನಗೆ ಭೀ ಬಿಡ, ನಿನ್ನ ಮಕ್ಕಳಿಗೂ ಬಿಡ, ನಿಮಗೆ ಯಾರಿಗೂ ಬಿಡಲ್ಲ. ನಿನ್ನ ಜೀವನೇ ತೊಗೋತೀವಿ ಅಂತ ಹಿಂಗೆ ಅಲ್ಲತ್ತಾಳೆ. ಅವನಿಗೆ ಶಿಕ್ಷೆ ಆಗ್ಬೇಕು ಸರ್. ಅವನಿಗೆ ಬಿಡಬೇಡ್ರಿ. ಈಗ ಊರು ಬಿಟ್ಟು ಹೋಗ್ಲಕ್ಕೆ ನಮಗೆ ಆಗಲ್ಲ. ನಾವು ಎಲ್ಲಿಗೆ ಹೋಗ್ಬೇಕಾ ಊರು ಬಿಟ್ಟು. ಊರೇ ಅದ ನಮಗೀಗ. ನನ್ನ ಗಂಡ ಇದ್ದರು ಎಲ್ಲಿಗಾರ ಹೋಗ್ತಿದ್ದ. ನನ್ನ ಗಂಡ ಭೀ ಇಲ್ಲ. ಈಗ ನಾ ಎಲ್ಲಿಗೆ ಹೋಗಲಿ ನನ್ನ ಸಣ್ಣ ಮಕ್ಕಳಿಗೆ ತೊಗೊಂಡು ಬಸ್ ಅವನಿಗೆ ಮಾತ್ರ ಬಿಡಬೇಡ್ರಿ. ಅವ್ರಿಗೆ ಶಿಕ್ಷೆ ಆಗುತ್ತೆ. ನನ್ನ ಹೆಸರು ಕವಿ. ಕೇಸ್ ಮಾಡ್ಯಾರ ನೋಡ್ರಿ. ಅದೆಲ್ಲ ಫೇಕ್ ಕೇಸ್ ಅದ ರೀ. ಯಾರ ಮೇಗೂ ಪೋಕ್ಸೋ ಇಲ್ಲ. ಆ ಮೊದಲಾಗಿದ್ರು ಸ್ಕೂಲ್ನಾಗ ಗೆಸ್ಟ್ ಟೀಚರಾಗಿ ಮಾಡ್ತಿದ್ರು. ಅವರು ಈ ಥರ ಪೋಕ್ಸೋ ಕೇಸ್ನಾಗ ಅರೆಸ್ಟ್ ಆಗಿದ್ದು ನಿಜ ಅದ ರೀ. ಆಮೇಲೆ ಮತ್ತೆ ತಿರ್ಗಾ ಅವ್ರಿಗೆ ಮತ್ತೆ ಅದೇ ಗೆಸ್ಟ್ ಟೀಚರ್ ಪೋಸ್ಟ್ ಕೊಟ್ಟರೆ ಊರವರೆಲ್ಲ ಅಪೋಸ್ ಮಾಡಿದ್ದು ನಿಜ ಅದ. ಬಟ್ ಆ ಥರ ಕೊಡ್ಲಿಕ್ಕೆ ಬರಂಗಿಲ್ಲ ರೀ. ಒಂದ್ಸಲ ಹುಡುಗಿದ ರೆಪ್ಯುಟೇಷನ್ ಹಾಳಾಗ್ಯದಂದ್ರೆ ಸ್ಕೂಲ್ ರೆಪ್ಯುಟೇಷನು ಹಾಳಾಗ್ತದೆ. ಹಂಗಾಗಿ ಆ ಹುಡುಗಿ ಮತ್ತೆ ಅವ್ರಿಗೆ ಅಲ್ಲಿ ಪೋಸ್ಟ್ ಕೊಡ್ಲಿಕ್ಕೆ ಬರಲ್ಲ. ಕೊಟ್ಟಿ ಸಲುವಾಗಿ ಅವ್ರು ಏನು ಮಾಡ್ರೆ ಫೇಕ್ ಕೇಸ್ ಹಾಕ್ಯಾರಿ. ಯಾರ ಮೇಗೂ ಅತ್ಯಾಚಾರ ಮಾಡಿಲ್ಲ, ಏನೂ ಮಾಡಿಲ್ಲ. ಅದೆಲ್ಲ ಫೇಕ್ ಅದ ರೀ. ಯಾವುದೂ ನಿಜ ಇಲ್ಲ. ಅವ್ರು ಹಂಗೆ ಅಂದ್ಕೊಂಡು ಸೆಕೆಂಡ್ ಮದುವೆ ಆಗ್ಯಾರ. ಅವ್ರು ಫಸ್ಟ್ ಮಿಸ್ಸಸ್ ಇದ್ದೀನಿ ರೀ. ನಾನು ಅವ್ರು ಫಸ್ಟ್ ಮಿಸ್ಸಸ್ ಇದ್ದೀನಿ. ಇನ್ನೊಂದು ಮದುವೆ ಆಗ್ಯಾರ. ನನಗೆ ಫ್ರಾಡ್ ಮಾಡಿಬಿಟ್ಟು ಎಕ್ಸ್ಪಾರ್ಟಿಯಾಗಿ ಡೈವರ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಮದುವೆ ಆಗಿ ಪೂರಾ ಫ್ಯಾಮ್ಲಿನೇ ಫ್ರಾಡ್ ಅದ ರೀ ಅವ್ರು ಯಾವುದೂ ನಿಜ ಇಲ್ಲ ಅವ್ರು ಹೇಳೋದು. ನಾನು ಅವ್ರು ಮಿಸ್ಸಸ್ ಇದ್ದೀನಿ ರೀ. ಮೊದಲನೇ ಹೆಂಡ್ತಿ. ನಂದು 2013 ಮದುವೆ ಆಗ್ಯದ. 11 ವರ್ಷ ಸಂಸಾರ ಮಾಡೀನಿ. 11 ವರ್ಷ ಆದಮೇಲೆ ಅವ್ರು ಸುಳ್ಳು ನನ್ನ ಮೇಲೆ ಆರೋಪ ಮಾಡಿಬಿಟ್ಟು ಕ್ಯಾರೆಕ್ಟರ್ ಲೆಸ್ ಅಂತ ಹೇಳಿಬಿಟ್ಟು ನನಗೆ ಡೈವರ್ಸ್ ಮಾಡ್ಯಾರ. ನನಗೆ ಡೈವರ್ಸ್ ಮಾಡ್ಲಿಕ್ಕೆ ಅಪೋಸ್ ಮಾಡೀನಿ. ಅಪೋಸ್ ಮಾಡಿದ್ರು ಅವ್ರು ಏನು ಮಾಡ್ಯಾರ ಅಂತಂದ್ರೆ ಎಕ್ಸ್ಪಾರ್ಟಿಯಾಗಿ ಕೋರ್ಟಿಗೆ ಹಾಕ್ಬಿಟ್ಟು ನಾನು ಕೋರ್ಟ್ ಅಟೆಂಡ್ ಮಾಡಿಲ್ಲ. ಹಾಗಾಗಿ ಡೈವರ್ಸ್ ಆಗಿಬಿಟ್ಟದ್ರಿ. ಆಗ್ಬಿಟ್ಟು ಅವರು ಎಲ್ಲರೂ ಏನು ಮಾಡತ್ತಾರ, ಊರ ಮ್ಯಾಗ ಸುಮ್ಮನೆ ಆಪಾದನೆ ಹೊರ್ಸಾಕತ್ತಾರೆ. ಇನ್ನೊಂದು ಮದುವೆ ಆಗ್ಯಾರ. ನನ್ನ ಮ್ಯಾಗ ಸುಮಾರು ಅತ್ಯಾಚಾರ ಮಾಡ್ಯಾರ. ನನ್ನ ಮ್ಯಾಗ ಅವ್ರು ಹೊಡೆದಾರ, ಬೈದಾರ, ಎಲ್ಲ ಮಾಡ್ಯಾರ. ಅಂದ್ರೂ ನಾನು ಅವ್ರ ಮ್ಯಾಗ ಯಾವುದೂ ಕಂಪ್ಲೇಂಟ್ ಕೊಟ್ಟಿಲ್ಲ. ನನ್ನ ಮಕ್ಕಳು ಕಸ್ಕೊಂಡಾರ. ಅವ್ರು 3 ಜನ ಮಕ್ಕಳು ಅಲ್ಲೇ 3 ಮಕ್ಕಳಿಗೆ ಬಿಟ್ಟು 4 ವರ್ಷ ಆಯಿತು ನಾನು ಬೇರೆ ಕಡೆ ಇದ್ದೀನಿ. ಅಂದ್ರೂ ನಾನು ಯಾವುದೂ ಕೇಸ್ ಮಾಡಿಲ್ಲ. ಸುಮ್ಮನೆ ಊರವ್ರ ಮ್ಯಾಗೆಲ್ಲ ಅವ್ರು ಸುಮ್ಮನೆ ಅಪವಾದ ಹೊರಿಸಿ ಕೇಸ್ ಮಾಡ್ಲಿಕ್ಕತ್ತಾರ ಅವ್ರು ಅಷ್ಟೇ. ನನಗೆ ನೋಡ್ರಿ, ಅವರು ನನ್ನ ಮಕ್ಳಿಗೆ ಚಂದ ಇಟ್ಕೋತೀನಿ ಅಂತಂದು ತೊಗೊಂಡಾರಿ. ತೊಗೊಂಡ್ಬಿಟ್ಟು ನನ್ನ ಮಗಳಿಗೆ ಪೋಕ್ಸೋನಾಗ ಈ ಥರ ಚುಡಾಯಿಸರ ಮಾಡ್ಯಾರ ಅಂತ ಊರವ್ರ ಮ್ಯಾಗೇನು ಹಾಕ್ಲತ್ತಾರಲ್ರಿ. ನನ್ನ ಮಗಳಿಗೆ ಮುಂದೆ ಮಾಡತ್ತಾರಲ್ಲ, ಅದು ನನಗೆ ತ್ರಾಸ ಆಗ್ತಿರೋದ್ರಿ. ನನ್ನ ಮಗಳಿಗೆ ಮುಂದೆ ಮಾಡೋದಿಲ್ಲ ಅವರು. ಮುಂದೆ ಯಾಕೆ ಮಾಡ್ಬೇಕ್ರಿ ನನ್ನ ಮಗಳಿಗೆ? ಮುಂದೆ ಮಾಡಿಬಿಟ್ಟು ಸುಮ್ಮನೆ ಇವ್ರು ಚುಡಾಯಿಸ್ತಾರ, ಅವ್ರು ಚುಡಾಯಿಸ್ತಾರ. ಒಂದು 10 ವರ್ಷದ ಹುಡುಗಿ ಆಳರಿ ಆಕಿಗೆ ಯಾರು ಚುಡಾಯಿಸ್ತಾರೆ? ಸ್ಕೂಲ್ ಹುಡುಗಿ ಅದ. ಅವ್ರಿಗೆ ಬೇಕಾಗಿತ್ತಂದ್ರೆ ಅವ್ರು ಅಕ್ಕ ತಂಗಿರಿಗೆ ಮುಂದೆ ಮಾಡ್ಕೊಳಕ್ಕೆ. ನನ್ನ ಮಗಳಿಗೆ ಮುಂದೆ ಮಾಡೋದಿಲ್ಲ ರೀ. ಅವ್ರು ಮುಂದೆ ಮಾಡೋದಿಲ್ಲ. ಅದಕ್ಕೋಸ್ಕರ ನಾನು ನಡುವಾಗಿನಿ ರೀ ಅಷ್ಟೇ. ಸಂಬಂಧ ಇದೆ. ಯಾಕಂದ್ರೆ ನನ್ನ ಮಕ್ಕಳು ಅದಾರಲ್ರಿ ಅಲ್ಲಿ. ಆ ಮಕ್ಕಳಿಗೋಸ್ಕರ ನಾನು ಬಿಡ್ದಾಡತ್ತೀನಿ ರೀ. ಅದು ಹೇಳಿ ನೋಡಿ. ಅವ್ರಿಗೆ ಏನು ಅನ್ಯಾಯ ಮಾಡೋದಂತ ಆ್ಯಕ್ಚುಲಿ ನಾನು 4 ವರ್ಷ ಆಯ್ತು ಊರಾಗಿಲ್ಲ. ನಾನು ಗುಲ್ಬರ್ಗನಾಗೇ ಇದ್ದೀನಿ. ಹೇಳಿದ ಮಾತ್ರ ಕೇಳಿ ನಾನು ಏನು ಅನ್ಯಾಯ ಮಾಡ್ರ. ಅವ್ರೇನು ಮಾಡ್ಯಾರ, ಇವ್ರ ಮಿಸ್ಸಸ್ ಅವ್ರಿಗೆ ಹೊಡೆದಾರ ಬಡ್ದಾರ ಅಂತ ಅವ್ರು ಕೇಸ್ ಮಾಡ್ಯಾರ. ಅವ್ರಿಗೆ ಹೊಡೆದಾರ ಅಂತ ಇವ್ರ ಕೇಸ್. ಒಬ್ರಿಗೊಬ್ರು ಕೇಸ್ ಹಾಕೊಂಡ್ರ. ಬಟ್ 2 ಸುಳ್ಳವ ಅಂತ ನಾನು ಹೇಳತ್ತೀನಿ. ಯಾರಿಗೆ ಹೊಡೆದಾರ ನನಗೆ ಗೊತ್ತಿಲ್ಲ ರೀ. ನಾ ಇಲ್ಲೇ ಇದ್ದೀನಿ ಕಲಬುರ್ಗಿನಾಗೆ. ಇವೆಲ್ಲ ಫೇಕ್ ಕೇಸ್ ಮಾಡಿ ಸುಮ್ಮನೆ ಹೆಣ್ಮಕ್ಳಿಗೆ ಮುಂದೆ ಮಾಡಿ ಕೇಸ್ ಮಾಡ್ಲಿಕ್ಕತ್ತಾರ ರೀ. ಇದು ಅಷ್ಟೇ ರೀ. ನ್ಯಾಯ ಏನು ಬೇಕಂದ್ರೆ ಅವ್ನಿಗೆ ಗೆಸ್ಟ್ ಟೀಚರ್ ತೆಗಿಬೇಕ್ರಿ ಅಷ್ಟೇ. ಗೆಸ್ಟ್ ಟೀಚರ್ ಮಾಡೋದಿಲ್ಲ ಅವ್ನಿಗೆ. ಯಾಕೆ ಒಂದಲ್ಲ 2 ಹುಡುಗಿ ಜೊತೆ ಆ ಥರ ಕಿಣ್ಣಿ ಸರ್ಪಸ್ ಕಿಣ್ಣಿ ರೀ ಗೆಸ್ಟ್ ಟೀಚರಾಗಿ ಮಾಡ್ಲಿಕ್ಕತ್ತಾನಲ್ರಿ. ಅದು ತಪ್ಪಲ್ರಿ. ಒಂದ್ಸಲ ಈಗ ಅದೇ ಸ್ಕೂಲ್ ಹುಡುಗಿಗೆ ಅವ ಅತ್ಯಾಚಾರ ಮಾಡ್ಲಿಕ್ಕೆ ಟ್ರೈ ಮಾಡ್ಯಾನ, ಏನೋ ಮಾಡ್ಯಾನ ಸಮಥಿಂಗ್.
ಮಾಡೋಣ ಮತ್ತೆ ಮಾಡಲ್ಲ ಅಂತ ಏನು ಗ್ಯಾರಂಟಿ ಅವ್ರಿಗೆ ಹೆಂಗ್ರಿ ಕೊಡ್ತೀರಿ? ಅದೇ ಸ್ಕೂಲ್ನಾಗ ಟೀಚರ್ ಆಗಿ ಊರಾಗಿನ ಮಂದಿ ಹರ, ಇನ್ನೂ ಓದ್ ಬರ್ದವ್ರ ಹರ, ಎಲ್ಲೋರ್ ಹರ, ಒಬ್ಬನೇ ಅದಾನೇನ್ರಿ ಕೊಡ್ಲಿ ಬರಲ್ರಿ ಆ ಥರ. ಇನ್ನು ಬೇರೆಯವ್ರ ಹರ ಕೊಡ್ಬೇಕಾಗ್ತದ. BO ಆಫೀಸ್ ಲೆಟರ್ ಕೊಟ್ಟರೆ ಕೊಟ್ಟಿದ್ದು ನಿಜ ಅದದು, ಕೊಡಲಿ. ನಾನು ಇವ್ರ ಪರವಾಗಿ ಹೇಳ್ತೀನಿ. ನನ್ನ ಹೆಸರು ಲತಾ. ಪೊಲೀಸ್ ಸ್ಟೇಷನ್ದಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರದ ಆದ ನಂತರ ಪೋಕ್ಸೋ ಪ್ರಕರಣ ದಾಖಲಾಗ್ತಾ ಆ ಪೋಕ್ಸೋ ಅಪರಾಧಿಯನ್ನು 3-4 ತಿಂಗಳ ತನಕ ಹಿಡಿಯೋದಿಲ್ಲ ಅವರು ಸಂಬಂಧಪಟ್ಟ ಪೊಲೀಸ್ ಠಾಣೆ ತನಿಖಾಧಿಕಾರಿ. ಬದಲಾಗಿ ಅವ್ರು ಯಾರು ಪೋಸ್ಕೋದಾಗ ಆರೋಪಿಯರ ಅವ್ರ ತಾಯಿ ಅಣ್ಣ ಎಲ್ಲ ಸೇರಿಸ್ಕೊಂಡು ಈ ಪೋಸ್ಕೋದಲ್ಲಿರ್ತಕ್ಕಂಥ ಹೆಣ್ಮಗಳು ಯಾರಿಗೆ ಅತ್ಯಾಚಾರ ಇದೆ ಅವರ ತಂದೆ ಸೇರಿಸ್ಕೊಂಡು ಎಲ್ಲರ ಮೇಲೆ 6 ಜನರ ಮ್ಯಾಗ ನಮ್ಮ್ಯಾಗ ಹಲ್ಲೆ ಮಾಡಿದಾರೆ, ನಮ್ಮ್ಯಾಗ ಇದು ಆಗಿದೆ ಅಂತೇಳಿ ಪ್ರಕರಣ ದಾಖಲಾತ. ಇದೇನು ತೋರಿಸ್ತಂತಂದ್ರೆ ಪೊಲೀಸರು ನಿಷ್ಪಕ್ಷಪಾತ ಕೆಲಸ ಮಾಡಿದ್ರೆ ಪ್ರತಿ ದೂರ ತೊಗೊಳಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ. ಯಾಕಂದ್ರೆ ಪೋಸ್ಕೋ ಆದ ನಂತರ ಮೊದಲನೇ ದಿನ 2ನೇ ದಿವಸಿಗೆ ಅವ್ನಿಗೆ ತಂದು ಒಳ ಹಾಕಬೇಕಾಗಿತ್ತು. ಬಟ್ ಅವನಿಗೆ ಆಂಟಿಸಿಪೇಟರಿ ಬೇಲ್ ಆಗೋತನ ನೋಡ್ರಿ ಅಂತಂದ್ರೆ ಇದು ಕಾಣದ ಕೈ ಈ ಪ್ರಕರಣದಲ್ಲಿ ಕೆಲಸ ಮಾಡ್ತಾಯಿದೆ. ಆ ಭಾಗದ ಏನು ಕಾಂಗ್ರೆಸ್ ಮುಖಂಡನ ಅವ್ರಿಗೆ ಭಾಳ ಆಪ್ತಾರ್ರು ಅವ್ರ ಮಗನಕ್ಕಿಂತ ಹೆಚ್ಚರ ಅಂತ ಅನಿಸ್ಲತ್ತ ನನಗೆ. ತಪ್ಪಿತಸ್ಥ ಒಂದು ಹೆಣ್ಣಿಗೆ ಅತ್ಯಾಚಾರ ಮಾಡಿ ಯಾರೇ ಬಂದರೂ ಸಹಿತ ಅವ್ರಿಗೆ ಸಹಾಯ ಮಾಡೋದು ಅದು ನಾಗರಿಕದ ಲಕ್ಷಣ ಅಲ್ಲ. ಅವ್ರನ್ನ ಬೆನ್ನಿಗೆ ಹಾಯ್ಕೊಂಡು ಬೇಲ್ ಆಗೋತನ ಪೊಲೀಸರ ಮೇಲೆ ಒತ್ತಡ ಹಾಕಿ ನೀವು ಅವ್ರನ್ನ ಬಂಧಿಸಬಾರ್ದು ಅಂತ ಹೇಳ್ತಾನೆ. ಮತ್ತು ಜೊತೆಗೆ ಇವರೇನು ಅತ್ಯಾಚಾರಕ್ಕೆ ಒಳಗಾಗಿರ್ತಾರೆ ಹುಡುಗಿ ಅವ್ರ ಮನೆಯವ್ರ ಮೇಲೆ ಪ್ರತಿ ದೂರ ಮಾಡ್ಲಿಕ್ಕೆ ಭಾಳ ಶತಪ್ರಯತ್ನ ಮಾಡಿ ದೂರ ಹಾಕ್ಸ್ತಾನೆ. ಮತ್ತು ಅವ್ರಿಗೆ ದೂರ ಹಾಕ್ಸೋದಲ್ಲದೆ ಜೈಲಿಗೂ ಕಳಿಸೋಂಥ ಪ್ರಯತ್ನ ಮಾಡ್ತದೆ. ಒಟ್ಟಾರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರ ಒಂದು ಮೂಗಿನ ನೇರಕ್ಕೆ ಪೊಲೀಸ್ ಆಡಳಿತ ನಡೀತಾ ಇದೆ. ಇಲ್ಲಿ ಹಲ್ಲೆ ಆಗಿರ್ತಕ್ಕಂಥ ಅತ್ಯಾಚಾರ ಆಗಿರ್ತಕ್ಕಂಥ ಬಡವರು ಮತ್ತು ಮಹಿಳೆಯರ ಬಗ್ಗೆ ಕನಿಕರ ಇಲ್ಲ. ಈ ಬಗ್ಗೆ ಸಾಕಷ್ಟು ನಾವು ಈ ASP ಬಿಂದು ರಾಣಿ ಮೇಡಮ್ ಅವ್ರನ್ನ ಭೇಟಿಯಾಗಿವಿ. ನೋಡಿ ಎಲ್ಲ ಪ್ರತಿ ದೂರು ಮಾಡಿ ಎಲ್ಲರಿಗೆ ಬೇಕಂತೇಳಿ ಸುಳ್ಳು ಪ್ರಕರಣದಾಗ ಸೇರಿಸ್ತಾ ಇದ್ದಾರೆ. ತಾವು ಉನ್ನತ ಅಧಿಕಾರಿ ಇದ್ದೀರಿ, PSI ಸರ್ಕಲ್ ಇನ್ಸ್ಪೆಕ್ಟರ್ ಕೂರಿಸ್ಕೊಂಡು ಆ ವಾದಿ ಪ್ರತಿವಾದಿ ಯಾರಾದ್ರೂ ಇಬ್ಬರಿಗೆ ಕರೆದು ಬುದ್ಧಿವಾದ ಹೇಳ್ರಿ, ಇಲ್ಲಾಂದ್ರೆ ಕಾನೂನು ಬಿಸಿ ಮುಟ್ಟಿಸ್ರ ಅಲ್ಲಿ ಆಗೋ ಅನ್ನೋದು ತಪ್ಪು ಅಂತ ಹೇಳಿದ್ರು. 4 ದಿವಸದಿಂದ ಹೇಳ್ತಾ ಇದ್ರು, 1 ದಿವಸ ಹೇಳಿಲ್ಲ. ಆ ಕೇಸ್ ವಾಪಸ್ ತೊಗೋಬೇಕಂತೇಳಿ ಅವ್ರು ಯಾರು ಅಂಗನವಾಡಿ ಟೀಚರ್ ಅವ್ರ ಮೇಲೆ ಹಲ್ಲೆ ಆಗ್ಯದ, ಹಲ್ಲೆ ಆದ ನಂತರ ಸಹಜವಾಗಿ ಅಲ್ಲಿ ಪ್ರಕರಣ ದಾಖಲಾಗ್ಯದ. ಆ ಪ್ರಕರಣ ವಾಪಸ್ ತೊಗೊಳ್ರಿ ಅಂತೇಳಿ ಒತ್ತಾಯ ಮಾಡ್ಲಿಕ್ಕೆ ಫೋನ್ ಮಾಡ್ತಾರೆ. ಸಾಹೇಬ್ರೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡ್ತಾಯಿದ್ದೀವಿ, ನಾವು ಪೊಲೀಸ್ ಸ್ಟೇಷನ್ಗೆ ಬರ್ತೀವಿ, ನಿಮ್ಮ ಮನೆಗೆ ಬರಲ್ಲ ಅಂದ್ರೆ ಇಮಿಡಿಯೇಟಾಗಿ ಅವರು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿ ತಮ್ಮ ಊರಿಗೆ ಕರ್ಸ್ಕೊಂಡು ಯಾರು ದೂರು ಕೊಟ್ಟರ ಅಂಗನವಾಡಿ ಶಿಕ್ಷಕಿ ಅವ್ರನ್ನ ಮತ್ತು ಅವ್ರ ಗಂಡನ್ನು ಅವ್ರ ಅಣ್ಣತಮ್ಮರನ್ನ ಎಲ್ಲರೂ ಎತ್ತು ಹಾಕ್ಕೊಂಡು ಬಂದಾರೆ. ದೂರು ಕೊಟ್ಟವ್ರನ್ನೇ ಪೋಸ್ಕೋ ಕೇಸಲ್ಲಿ ದೂರು ಕೊಟ್ಟವ್ರನ್ನ 307 ಹಾಕಿ ಜೈಲು ಸೇರಿಸಿದ್ದಾರೆ. ಆ ಪೋಸ್ಕೋ ಯಾರ ಮೇಲಾಗಿದೆ ಅವರು ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇದೇನು ತೋರಿಸ್ತಂತಂದ್ರೆ ಪೊಲೀಸರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ, ಇಲ್ಲಿ ನ್ಯಾಯ ಮಾಡ್ತಾಯಿಲ್ಲ. ಭ್ರಷ್ಟಾಚಾರಕ್ಕೆ ಒಳಗಾಗಿ ಇಡೀ ಪೊಲೀಸ್ ಸ್ಟೇಷನ್ನೇ ಅವರ ಕಾಲಿಗೆ ಅಡವಿಟ್ಟಾರ. ಅದಕ್ಕೆ ಇದೆಲ್ಲ ಸೇರಿಸ್ಕೊಂಡು ನಾವು IGP ಮಾನ್ಯ ಈಶಾನ್ಯ ವಲಯದ IGP ಅವ್ರನ್ನ ಮೆರವಣಿಗೆ ಮೂಲಕ ಒತ್ತಾಯಿಸೋದೇನಂತಂದ್ರೆ ಇದೇನು ಸುಳ್ಳು ಪ್ರಕರಣಗಳವ, ಈ ಸುಳ್ಳು ಪ್ರಕರಣಕ್ಕೆ ಯಾರು ಕಾರಣರ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಮತ್ತು ನಿಷ್ಪಕ್ಷವಾಗಿ ತನಿಖೆ ಆಗಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು, ಇವ್ರ ಮ್ಯಾಗೆ ಶಿಸ್ತಿನ ಕ್ರಮ ಆಗಬೇಕಂತ ಒತ್ತಾಯಿಸಿ ಇವತ್ತು ಹೋರಾಟ ಮಾಡ್ಕೊಂಡು ಬಂದಿವಿ. ಇದು 1 ವರ್ಷ ಮೊದಲು 2023ಕ್ಕೆ ಕಿಣ್ಣಿ ಸರ್ಪೋಸ್ ಗ್ರಾಮದಲ್ಲಿ ಆ ಶಾಲೆಯಲ್ಲಿ ಅತಿಥಿ ಶಿಕ್ಷಕ ಇರ್ತಾನೆ. ಅದೇ ಶಾಲೆಯಲ್ಲಿ ವಿದ್ಯಾರ್ಥಿನಿ ಇರ್ತಾಳೆ. ಆ ವಿದ್ಯಾರ್ಥಿ ಮೇಲೆ ಅತ್ಯಾಚಾರ ಆಗೋದನ್ನು ಅಲ್ಲಿ ಆಗ್ತಾ ಮತ್ತು ಇತ್ತೀಚೆಗೆ ಅದೇ ಸ್ಕೂಲಲ್ಲಿ ಮತ್ತೆ ಅವರಿಗೆ ಅತಿಥಿ ಶಿಕ್ಷಕರನ್ನು ತೊಗೊಂಡಾರ. ಅದು ಸಹಿತ ಗ್ರಾಮಸ್ಥರು ಒಂದು ಸಾಮೂಹಿಕ ನಿರ್ಣಯ ಮಾಡೋ ಮೂಲಕ SDMC ಅಧ್ಯಕ್ಷರು ಹೇಳ್ತಾರೆ, ಇಂಥ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರನ್ನ ನಮ್ಮ ಶಾಲೆಗೆ ಸೇರಿಸಬಾರ್ದು ಅಂದ್ರೆ ಆ ದೂರು ಕೊಟ್ಟವರು ಮನೆಗೆಲ್ಲ ಹೋಗಿ 4-5 ಜನ ಹೊಡೆದಾರೆ. ಆ ಬಗ್ಗೆನೂ ಪೊಲೀಸರು ಕ್ರಮ ತೊಗೊಂಡಿಲ್ಲ. ಅದಕ್ಕೆ ಇವೆಲ್ಲ ಲೋಪದೋಷಗಳನ್ನು ಸರಿಪಡಿಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಯಾರು ತಪ್ಪಿಸ್ತ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕಂತ ಒತ್ತಾಯ ಮಾಡಿಕೊಂಡು ನಾವು IGP ಅವ್ರ ಮೂಲಕ ಒಂದು ಮನವಿ ಸಲ್ಲಿಸಿವಿ. ಒಳ್ಳೆಯ ದಕ್ಷ ತನಿಖಾಧಿಕಾರಿ ನೇಮಿಸಿ ತಪ್ಪಿತಸ್ಥ ಅಧಿಕಾರಿ ಮೇಲೆ ಕ್ರಮ ಆಗಬೇಕಂತ ಒತ್ತಾಯಿಸ್ತಾ ಇದ್ದೀವಿ. ಎಲ್ಲ 5 ಪ್ರಕರಣವು ಕಮಲಾಪುರ ಪೊಲೀಸ್ ಸ್ಟೇಷನಲ್ಲಿ, ಸತ್ಯ ಅನ್ನೋದೇ ಆ ಕಮಲಾಪುರ ಪೊಲೀಸ್ ಸ್ಟೇಷನಲ್ಲಿ ಇಲ್ಲ. ಸತ್ಯಶೋಧಕ ಸಮಿತಿ ಮತ್ತು ಭೀಮ್ ಆರ್ಮಿ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ನಾವು IGP ಕಚೇರಿವರೆಗೆ ಪಾದಯಾತ್ರೆ ಮಾಡಿಕೊಂಡು ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿದ್ದೇವೆ. ಆ ಮನವಿ ಪತ್ರದ ಉದ್ದೇಶ ಏನಂತಂದರೆ, ಕಮಲಾಪುರ ತಾಲೂಕಿನ ಕಿಣ್ಣಿ ಸರ್ಪೋಸ್ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಕ್ಕಂಥ ಅವರು ಅದೇ ಶಾಲೆ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ 2023ರಲ್ಲಿ.
ಆತನನ್ನು ಬಂಧಿಸುವಲ್ಲಿ ಏನಂತಂದರೆ ಕಮಲಾಪುರ ಪೊಲೀಸ್ ಠಾಣೆಯವರು ಸಂಪೂರ್ಣ ವಿಫಲವಾಗಿದ್ದಾರೆ. ಇದರ ಕುಮ್ಮಕ್ಕು ಏನಂತಂದರೆ ಸ್ವಂತ ಗ್ರಾಮದ ಕಾಂಗ್ರೆಸ್ ಮುಖಂಡರು ಅವರ ಒಂದು ಒತ್ತಾಯದ ಮೇರೆಗೆ ಏನಂತಂದರೆ ಈ ಪೊಲೀಸ್ ಠಾಣೆ ನಡೀತಾ ಇದೆ. ಮತ್ತು ಈ ಕೇಸನ್ನು ವಾಪಸ್ ತೆಗೆದುಕೊಳ್ಬೇಕಂತೇಳಿ ನೊಂದಿತ ಕುಟುಂಬದವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಆ ಹಲ್ಲೆ ಮಾಡಿದ ನಂತರ ಕೇಸು ಕೂಡ ರಿಜಿಸ್ಟರ್ಡ್ ಆಗಿದೆ. ಆದರೂ ಕೂಡ ಏನಂತಂದ್ರೆ ಪದೇ ಪದೇ ಏನಪ್ಪ ಅಂದರೆ ಇವ್ರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿ ಇವರಿಗೆ ಮಾನಸಿಕವಾಗಿ ದೈಹಿಕವಾಗಿ ತೊಂದರೆಗಳನ್ನು ಕೊಡ್ತಾ ಇದ್ದಾರೆ. ಸಂಪೂರ್ಣ ಏನಪ್ಪ ಅಂತಂದರೆ ಅಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಏನು ಈ ತನಿಖಾಧಿಕಾರಿ ಇದ್ದಾರೆ ಅವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಈ ಕಾರಣಕ್ಕಾಗಿ ಈ ಒಂದು ಪ್ರಕರಣವನ್ನು ಬೇರೆ ತನಿಖಾಧಿಕಾರಿಗೆ ವಹಿಸ್ಕೊಡ್ಬೇಕು ಮತ್ತು ಏನು ಅತ್ಯಾಚಾರಿ ಆರೋಪಿ ಇದ್ದಾನೆ ಮತ್ತಿತರ ಮೇಲೆ ಏನಂತಂದರೆ ಗುಂಡಾ ಕಾಯ್ದೆಯಲ್ಲಿ ಅವ್ರಿಗೇನಪ್ಪ ಅಂದರೆ ಬಂಧಿಸಬೇಕು ಮತ್ತು ಏನು ಸುಳ್ಳು ಕೇಸುಗಳನ್ನು ಹಾಕಿದ್ದಾರೆ ಅವು ಎಲ್ಲ ವಾಪಸ್ ತೆಗೆದುಕೊಳ್ಬೇಕು ಅಂತೇಳಿ ಇವತ್ತು ನಾವು IGP ಅವರ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ.